ಹಾಯ್ ಹಲೋ ಹಾರ್ಟ್ ಟು ಹಾರ್ಟ್ ಸ್ವೀಟ್ ಚಾನಲ್. ಒಂದು ಸಮಯ ರತನ್ ಟಾಟಾ ಅವರು ಎಲ್ರು ಹೇಳ್ತಾ ಇದ್ರು, ಆ, ನನಗೆ ಒಂದು ಎಂಟಿ ಸ್ಪೇಸ್ ಕ್ರಿಯೇಟ್ ಆಗಿದೆ ನನ್ನ ಮೈಂಡಲ್ಲಿ, ಒಂಥರ ವ್ಯಾಕ್ಯೂಮ್ ಆಗಿ ಅನಿಸ್ತಾ ಇದೆ ಅಂತ. ಅದಕ್ಕೆ ಕೆಲವರು ಆ, ನೀನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡು, ಆವಾಗ ನಿನಗೆ ವ್ಯಾಕ್ಯೂಮ್ ಹೊಟ್ಟೋಗ್ಬೋದು ಅಂತ. ಅದನ್ನು ನಾನು ಟ್ರೈ ಮಾಡಿದೆ, ಮತ್ತೆ ಆ ವ್ಯಾಕ್ಯೂಮ್ ಸ್ಪೇಸ್ ಹಾಗೇ ಇದೆ ಅಂತ. ಮತ್ತೆ ಕೆಲವ್ರು ಹೇಳಿದ್ರು, ಫ್ರೆಂಡ್ಸ್ ಜೊತೆ ಒಂದು ಜಾಲಿ ಟ್ರಿಪ್ ಟ್ರಾವೆಲಿಂಗ್ ಮಾಡು, ಅವಾಗ ನೀನು ಆ ಎಂಟಿ ಸ್ಪೇಸ್ ನಿಂದ ಆಚೆ ಬರ್ತೀಯ ಅಂತ. ಅದನ್ನು ಟ್ರೈ ಮಾಡಿದೆ, ಬಟ್ ಅದರಿಂದ ಆಚೆ ಬರೋಕ್ಕಾಗಲಿಲ್ಲ ಅಂತ ಆ, ಆ, ಅನ್ಕೊಂಡಿದ್ದಾಗ ಒಬ್ರು ಹೇಳಿದ್ರು, ಪಕ್ಕದಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಇದೆ, ಅಲ್ಲಿ 400 ಮಕ್ಕಳು ನಡೆಯಕ್ಕಾಗ್ದಿರೋ ಮಕ್ಕಳಿದ್ದಾರೆ, ಅವರಿಗೆ ವೀಲ್ ಚೇರ್ ಒಂದು ಡೊನೇಟ್ ಮಾಡೋಕ್ಕಾಗತ್ತಾ ಅಂತ. ಓ, ಯಾ 400 ಮಕ್ಕಳಲ್ವಾ, ನಾವು ಆರಾಮಾಗಿ ಕೊಡ್ಬೋದು, 400 ವೀಲ್ ಚೇರ್ ಆರ್ಡರ್ ಮಾಡ್ತೀನಿ, ನೀನು ತಗೊಂಡೋಗಿ ಕೊಟ್ಬಿಡು ಅಂತ ಹೇಳಿದೆ ನಾನು. ಅದಕ್ಕೆ ಅವರು, ಇಲ್ಲ ಇಲ್ಲ, ನೀನೇ ಬರಬೇಕು, ನೀನೇ ಬಂದು ನಿನ್ನ ಕೈಯಿಂದ ಕೊಡಬೇಕು ಅಂತ. ಸರಿ ಆಯಿತು ಅಂತ ನಾನು ಹೋದೆ. ಆ ಟ್ರಸ್ಟ್ಗೆ ಹೋಗಿ ಒಬ್ರೊಬ್ರಿಗೂ ಅದು ವೀಲ್ ಚೇರ್ ಕೊಟ್ಟೆ ನಾನು. ಆ ವೀಲ್ ಚೇರ್ ತಗೊಂಡ ತಕ್ಷಣ ಮಕ್ಕಳು ಅದರಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಒಳ್ಳೆ ಬಟರ್ಫ್ಲೈ ತರ ಓಡಾಡ್ತಾ ಇದ್ರು. ಎಷ್ಟು ಸಂತೋಷವಾಗಿ ಇತ್ತು, ಅವರು ಒಬ್ರೊಬ್ರು ಮುಖದಲ್ಲೂ ಅಷ್ಟು ಸಂತೋಷ ಇತ್ತು. ಅದರಲ್ಲಿ ಒಂದು ಹುಡುಗಿ ನನ್ನ ಹತ್ರ ಬಂದು, ಅಂಕಲ್ ನನ್ನ ಸ್ವಲ್ಪ ಚೆನ್ನಾಗಿ ನೋಡಿ ಅಂತ. ಯಾಕಮ್ಮ ಹಂಗೆ ಹೇಳ್ತೀಯಾ? ಓಕೆ ನೋಡ್ತೀನಿ, ಯಾಕೆ ಹೇಳ್ತೀಯಾ ಹಂಗೆ ಅಂತ ಹೇಳಿದ್ದಕ್ಕೆ ಅವರು, ಆ ಹುಡುಗಿ, ಇಲ್ಲ ಅಂಕಲ್, ಇನ್ ಫ್ಯೂಚರಲ್ಲಿ ನಾನು ಸತ್ತೋದ್ಮೇಲೆ ಸ್ವರ್ಗಕ್ಕೆ ಬರ್ತೀನಿ, ನೀವು ಸತ್ತೋದ್ಮೇಲೆ ಸ್ವರ್ಗಕ್ಕೆ ಬರ್ತೀರಾ, ಆವಾಗ ನಿಮ್ಮ ಮುಖ ನಾನು ಮರಿಬಾರ್ದಲ್ವಾ, ನಿಮ್ಮ ಮುಖ ಚೆನ್ನಾಗಿ ನನ್ನ ಮೈಂಡಲ್ಲಿ ಆಳವಾಗಿ ಸೇವ್ ಆಗ್ಬೇಕಲ್ವಾ, ಅದಕ್ಕೆ ನಿಮ್ಮನೆ ಒಂದು 5 ನಿಮಿಷ ನೋಡಬೇಕು ಅಂತ ಹೇಳಿದ್ಲಂತ. ಅದನ್ನ ಕೇಳ್ಬಿಟ್ಟು ರತನ್ ಟಾಟಾ ಅಷ್ಟು ಖುಷಿ ಆಯಿತು, ನನಗಂತೂ ಅಷ್ಟು ಖುಷಿ ಆಯಿತು ಅಂತ ರತನ್ ಟಾಟಾನೇ ಹೇಳಿದ್ರು. ಆವಾಗ ಆ ಕ್ಷಣದಿಂದ ಆ ಎಂಟಿ ಸ್ಪೇಸ್ ಹೊಟ್ಟೋಯ್ತು ಅಂತ ಒಂದ್ಸತಿ ರತನ್ ಟಾಟಾ ಹೇಳಿದ್ರಂತ. ನೋಡಿ, ಚಾರಿಟಿ, ಮ್ಯಾಜಿಕ್ ಆಫ್ ಚಾರಿಟಿ ನೋಡಿ, ಒಳ್ಳೆ ಅಷ್ಟು ದೊಡ್ಡ ವ್ಯಕ್ತಿನಿ ಆ ಚಾರಿಟಿ ಚೇಂಜ್ ಮಾಡಿದೆ ನೋಡಿ. ಅದು ಪವರ್ ಆಫ್ ಚಾರಿಟಿ. ಥ್ಯಾಂಕ್ ಯು.